ನನ್ನ ಪರಿಚಿತರು ಆದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತು ನಿಧನರಾಗಿದ್ದಾರೆ. ನನಗೊಂದೇ ಒಂದು ಕ್ವಿಕ್ಕಾಗಿ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಬಿಕಾಸ್ ನಾನು ಅಲ್ಲೇ ಇದ್ದಿದ್ರೆ ಇದನ್ನು ಸ್ವಲ್ಪ ದೀರ್ಘವಾಗಿ ಹೇಳ್ತಿದ್ದೇನೋ. ಸರ್ ಹೇಳಿ ಸರ್. ಬಹುಶಃ ಇವತ್ತು ನಾನು ಪತ್ರಕರ್ತನಾಗಿ ಟಿ ವಿನಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಹೇಳಕ್ಕೆ ಮಾಡೋಕ್ಕೆ ಖ್ಯಾತನಾಗಕ್ಕೆ ಭಗವಂತ ನನಗೆ ಎಲ್ಲವನ್ನು ದಯಪಾಲಿಸಲಿಕ್ಕೆ ಶ್ರೀನಿವಾಸ್ ಪ್ರಸಾದೇ ಕಾರಣ ಇದ್ದರೂ ಇರಬಹುದು. ನನ್ನ ಕೋರ್ಸನ್ನು ಮುಗಿಸ್ಕೊಂಡು ನನ್ನ ಮನೆಯಲ್ಲಿ ನೀನಕ್ಕೂ ಲಾಯಕ್ಕಿಲ್ವೇನೋ ನಾನು ಅನ್ನೋ ಭಾವನೆ ಮೂಡ್ತಿರೋ ಸಂದರ್ಭದಲ್ಲಿ ಒಂದು ಡಿಪ್ಲೊಮಾ ಸೀಟ್ಗೆ ಅಂತ ಅಶೋಕ್ಪುರದಲ್ಲಿ ಮೈಸೂರಲ್ಲಿರೋ ಅವರ ಮನೆ ಬಾಗಲನ್ನು ಚಪ್ಪಲಿ ಸವಸಿರೋದು 3 ತಿಂಗಳ ಕಾಲ ನನಗಿನ್ನೂ ನೆನಪಿದೆ ಚೆನ್ನಾಗಿ. ಬೆಳಗ್ಗೆ ರಾತ್ರಿ ಚಪ್ಪಲಿ ಸವಸ್ತಿದ್ದೆ. ಅವ್ರ PA ಒಬ್ಬರಿದ್ದರು ಅನಂತ ಅಂತ. ಆ ಅನಂತ ನನ್ನ ಕರ್ಕೊಂಡೋಗೋದು, ನಾಳೆ ಅನ್ನೋದು ಬರೋದು. ಕೊನೆಗೂ ನನಗೆ ಅವ್ರಿಗೆ ಸೀಟ್ ಕೊಡ್ಸೋಕ್ಕಾಗಲಿಲ್ಲ ಪಾಪ. ಹಾಗಾಗಿ ಅವ್ರು ಸೀಟ್ ಕೊಡಿಸ್ದೇ ಇದ್ದಿದ್ದೇ ನನ್ನನ್ನು ಇಲ್ಲಿಗೆ ತಂತೇನೋ ಇವತ್ತು ಮೋಸ್ಟ್ಲಿ ಅಂತ ಅನ್ಸತ್ತೆ. ದಟ್ ಇಸ್ ವಾಟ್ ಈಸ್ ಮೈ ಒಪಿನಿಯನ್. ಸೊ ಐ ಡೋಂಟ್ ನೋ ಅದಕ್ಕೇನು ಹೇಳಬೇಕು. ನಾನಂತ ಅವತ್ತು ಕೋಪ ಇತ್ತು ನನಗೆ ಅವ್ರು ಸೀಟ್ ಕೊಡಿಸ್ಲಿಲ್ಲ ಅಂತ. ಇವತ್ತು ನಾನು ಕೋಪ ಮಾಡಿಕೊಂಡ್ರೆ ನನ್ನಷ್ಟು ದುಷ್ಟ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ಅನಿಸತ್ತೆ. ಕೆಲವೊಮ್ಮೆ ಹಾಗೆ ಪೋಸ್ಟ್ಮಾರ್ಟಮ್ ಸುಲಭ, ಬಟ್ ಹಿ ವಾಸ್ ಮೈ ಗುಡ್ ಫ್ರೆಂಡ್. ಆ ನಂತರನೂ ಈ ವಿಷಯ ಅವ್ರಿಗೆ ತಮಾಷೆ ಮಾಡ್ತಿದ್ದಾಗೆಲ್ಲ ನಾನು ಎಷ್ಟು ಮುಂದೆ ಆಲೋಚನೆ ಮಾಡಿ ನಿಂಗೆ ಸೀಟ್ ಕೊಡಿಸಿಲ್ಲ ನೋಡು ಅಂತಿದ್ರು. ಬಟ್ ದಟ್ಸ್ ಓಕೆ. ನಾವು ಪ್ರಸಾದ್ ಹ್ಯಾಸ್ ಬೀನ್ ಎ ಗ್ರೇಟ್ ಫ್ರೆಂಡ್ ನನಗೆ. ಇಲ್ಲಿ ಭಾಳ ಜನ ಈಗ ಮಾತಾಡ್ತಿದ್ದಾರೆ. ನಾನು ಚಾಮುಂಡಿ ಅಶೋಕ್ಪುರಮಿಂದ ನಾನು ನೋಡಿರೋವಂಥದ್ದು ಅವ್ರನ್ನ ಆ ಕಾಲದಲ್ಲಿ. ಹಾಗಾಗಿ ಐ ಓನ್ಲಿ ಸೇ ಹಿ ಲಿವ್ಡ್ ಹಿಸ್ ಲೈಫ್ ಆ್ಯಂಡ್ ತಾನು ಏನು ಮಾಡ್ಕೋಬೋದು ಅದನ್ನು ಮಾಡಿದ್ದಾರೆ ಹಠ ಮತ್ತು ರಾಜಕೀಯದಲ್ಲಿ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ಇವತ್ತು ನನಗಿರೋ ನೆನಪು ಇಷ್ಟೇ. ಇವತ್ತು ಇದೆಲ್ಲ ಹೇಳಕ್ಕೆ ಅವಕಾಶ ಕೊಟ್ಟಿದ್ದು ಪ್ರಸಾದ್ಗೆ. ಇನ್ ಯುವರ್ ಡೆತ್ ಐ ವಿಲ್ ಸೇ ಎ ಬಿಗ್ ಥ್ಯಾಂಕ್ಸ್ ಟು ಯು. ಮೇ ಬಿ ಯು ಆರ್ ಇನ್ಸ್ಟ್ರೂಮೆಂಟಲ್ in what I am today.